ಹಾಯ್ ನಮಸ್ತೆ, ಸೋಜು ಗೌಡ ಲಾಕ್ಸಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಸ್ಪೆಷಲ್ ಆಗಿ ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಆದರೆ ಚಿಕನ್ ಬಿರಿಯಾನಿ ಯಾರು ಮಾಡ್ತಿದ್ದಾರೆ? ನಾನಲ್ಲ ಆಯಿತಾ. ನನಗೆ ಅಂತೂ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಗೊತ್ತಿಲ್ಲ. ಕಲಿಬೇಕಂತ ಇದ್ದೆ, ನಾನು ಯೂಟ್ಯೂಬಲ್ಲಿ ನೋಡಿ ಆದರೂ ಮಾಡಬೇಕು ಒಂದ್ಸರಿ ಅಂತ ಅಂದ್ಕೊಂಡಿದ್ದೆ. ಆದರೆ ಟೈಮ್ ಸಾಕಾಗಲಿಲ್ಲ, ನಾನು ಮಾಡೇ ಇಲ್ಲ. ಹಾಗೆ ಫ್ರೀ ಇರುವಾಗೆಲ್ಲ ಮಾಡ್ಬೋದು, ಬ್ಯುಸಿಯಾಗಿರುವಾಗ ಆ ಥರ ನಿಧಾನವಾಗಿ ಮಾಡುವಂಥದ್ದು ಕಲಿಯುವಂಥದ್ದೆಲ್ಲ ಕೆಲಸ ತುಂಬ ಕಷ್ಟ ಆಗ್ತದೆ ಅಲ್ವಾ, ಟೈಮ್ ಇರೋದಿಲ್ಲಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಜೊತೆ ಯಾರು ಬಂದಿದ್ದಾರೆ ಅಂತ ಹೇಳಿದರೆ, ನಮ್ಮ ಅರವಿಂದ್ ಅಣ್ಣನ ಅಮ್ಮ ಬಂದಿದ್ದಾರೆ ಆಯಿತಾ. ಅವರು ಬಂದರೆ ಹಾಗೆ ಸ್ಪೆಷಲಾಗಿ ಅಡುಗೆ ಮಾಡ್ತಾರೆ, ಚಂದದ್ದು ಎಗ್ ರೈಸ್ ಹಾಗೆ ಬಿರಿಯಾನಿ ಎಂತೆಲ್ಲ ಮಾಡ್ತಾರೆ ಆಯಿತಾ, ಚಂದ ಮಾಡ್ತಾರೆ. ಹಾಗೆ ಇವತ್ತು ಹೇಳಿದ್ದಾರೆ ಇವತ್ತು ನಾನು ಬಿರಿಯಾನಿ ಮಾಡ್ತೇನೆ ಅಂತ. ಇವಾಗಷ್ಟೇ ನಾನು ಶಾಪಿಗೆಲ್ಲ ಹೋಗಿ ಏನೆಲ್ಲ ಐಟಮ್ ಬೇಕಂತೇಳಿ ಅವ್ರ ಹತ್ರ ಲಿಸ್ಟ್ ಕೇಳಿ ಎಲ್ಲ ಇವಾಗ ತಂದಿದ್ದೇನೆ, ತಂದಲ್ಲಿ ತೋರಿಸ್ತೇನೆ. ನೋಡಿ ಮಾರೆ, ಬಿರಿಯಾನಿಗೆ ಇಷ್ಟು ಐಟಮ್ ಇದು ಲಿಸ್ಟ್ ಕೊಟ್ಟರು ನನಗೆ ಅಮ್ಮ ಆಯಿತಾ. ಹಾಗೆ ಇದೆಲ್ಲ ಹೋಗಿ ಇಲ್ಲಿ ಹತ್ತಿರದ ಅಂಗಡಿಯಲ್ಲಿ ಎಲ್ಲ ಸಿಗೋದಿಲ್ಲ, ಹಾಗೆ ದೂರದ ಅಂಗಡಿಗೆ ಹೋಗಿ ಎಲ್ಲ ಇದೆಲ್ಲ ಪರ್ಚೇಸ್ ಮಾಡಿಕೊಂಡು ಬಂದೆ. ಎಲ್ಲ ತಂದಿಗೆಲ್ಲ ಇಟ್ಟಿದ್ದೇವೆ ನೋಡಿ. ಎಷ್ಟೆಲ್ಲ ಬೇಕು, ಯಾವುದೆಲ್ಲ ಹಾಕ್ತಾರೆ ಅಂತ ಗೊತ್ತಿಲ್ಲ, ಅದನ್ನು ನಾನು ನೋಡ್ಕೊಳ್ತೇನೆ. ನಾನು ಯೂಟ್ಯೂಬಲ್ಲಿ ನೋಡೋದಕ್ಕಿಂತ ಹೀಗೆ ನೋಡಿದರೆ ಬೇಗ ಕಲಿಬೋದಲ್ವಾ, ಹಾಗೆ ನೋಡ್ತೀನಿ. ಇನ್ನೊಂದು ಸರಿ ಅವ್ರು ಬರುವಾಗ ನಾನೇ ಬಿರಿಯಾನಿ ಮಾಡಿ ಅವರಿಗೆ ಕೊಡ್ತೀನಿ. ನೋಡಿ ಚಿಕನ್ ತೊಳಿತಾ ಇದ್ದಾರೆ. ಇದು ಮಾತ್ರ ದೊಡ್ಡ ದೊಡ್ಡ ಪೀಸ್ ಇದೆ ಅಲ್ಲ, ಸಣ್ಣ ಪೀಸ್ ಮಾಡಬೇಕು. ಚಿಕನ್ ಎಲ್ಲ ಚಂದ ವಾಶ್ ಮಾಡಿ ಅದನ್ನು ಕಟ್ ಮಾಡಬೇಕು ಸಣ್ಣ ಸಣ್ಣದು. ಹಾಗೆ ಇದು ನಮ್ಮ ಅರವಿಂದ್ ಅಣ್ಣನ ಅಮ್ಮ, 1 kg. ಹಾಗೆ ಅವರಿಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಅವರು 5 ಗಂಟೆಗೆ ಎದ್ದೇಳ್ತಾರೆ ಆಯಿತಾ. 5 ಗಂಟೆಗೆ 4 ಗಂಟೆಗೆ ನೀವು ಎದ್ದೇಳೋದು? ಎಷ್ಟು ಗಂಟೆಗೆ ಎದ್ದೇಳ್ದು? 4 ಗಂಟೆಗೆ ಎದ್ದೇಳ್ತಾರೆ ಇವತ್ತು. ಹಾಗೆ ಯಾವತ್ತು ನಾನು ಬೇಗ ಇದ್ದು ತಂಗಿ 7ವರೆಗೆ ಹೋಗ್ಬೇಕಲ್ವ ಕಾಲೇಜಿಗೆ, ಅದಕ್ಕೆ ನಾನು 6 ಗಂಟೆಗೆ ಆವತ್ತು ಎದ್ದೇಳ್ತಿದ್ದೆ. ಇವತ್ತು ಅಮ್ಮ ಇದ್ದಾರೆ ಅಂತೇಳಿ ಮತ್ತು ಅಣ್ಣನ ಹತ್ರ ಸಹ ಹೇಳಿದೆ, ಅಣ್ಣ ಸಹ ಎದ್ದೇಳ್ತಾರೆ ಬೇಗ. ಹಾಗೆ ಇವತ್ತು ನೀವಿಬ್ಬರು ಎದ್ದೇಳ್ತೀರಲ್ಲ ಬೇಗ, ಹಾಗೆ ನಾನು ಇವತ್ತು ಸ್ವಲ್ಪ ಮಲಗ್ತೇನೆ. ಎಲ್ಲ ಎದುರು ಯಾವುದೆಲ್ಲ ನಿಮಗೆ ಐಟಮ್ಸ್ ಬೇಕು ಅದನ್ನೆಲ್ಲ ಇಟ್ಟಿರ್ತೇನೆ ಅಂತ ನಿನ್ನೆ ಮಲಗುವಾಗ ಹೇಳಿದ್ದೆ. ಎಲ್ಲ ಇಟ್ಟಿದ್ದೆ ಆಯಿತಾ. ಮತ್ತು ಪಾಪ ಇವರೆಲ್ಲ ಎದ್ದು ಇವತ್ತು ಪುಳಿಯೋಗರೆ ಬೇರೆ ಮಾಡಿದ್ರು ಅಮ್ಮ, ಚೆಂದ ಆಗಿತ್ತು ಮಾತ್ರ. ಅಡುಗೆ ಅಂದರೆ ಸಖತ್ ಮಾಡ್ತಾರೆ ಆಯಿತಾ. ಮತ್ತು ಟೊಮೆಟೊ ರೈಸ್, ಟೊಮೆಟೊ ಸಾರು ಉಂಟಲ್ಲ, ಅದಂತೂ ನನಗೆ ತುಂಬ ಇಷ್ಟ. ಅದಿದ್ದರೆ ಟೊಮೆಟೊ ಸಾರು ಇದ್ದರೆ, ಇವರು ಮಾಡಿದ್ದು ಟೊಮೆಟೊ ಸಾರು ಮಾತ್ರ, ಅದಿದ್ದರೆ ನನಗೆ ಚಿಕನ್ನು ಯಾವುದು ಬೇಡ, ನನಗೆ ಮಾಂಸನೇ ಬೇಡ, ಅಷ್ಟು ಚೆಂದ ಮಾಡ್ತಾರೆ ಆಯಿತಾ. ನೋಡ ಹೇಗೆ ಮಾಡ್ತಾರೆ ಬಿರಿಯಾನಿ ಅಂತ ನಾನು ತೋರಿಸ್ತೀನಿ. ನೋಡಿ ಕಾಯಿ ಮೆಣಸು ಕಟ್ ಮಾಡ್ತಾ ಇದ್ದಾರೆ. ಈ ಥರ ಕಟ್ ಮಾಡಬೇಕು. ಎಂತ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನು ಹೆಲ್ಪಿಂಗ್ ಮಾಡ್ತೇನೆ ಆಯಿತಾ. ಮತ್ತು ನಾನು ಹೇಳಿದ್ದೇನೆ ಇವತ್ತು ನೀವು ಮಾಡೋ ಅಡುಗೆದು ವ್ಲಾಗ್ ಮಾಡ್ತೇನೆ ಅಂತ ನಿನ್ನೆ ಹೇಳಿದ್ದೆ ನಾನು, ಹಾಗೆ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು ಈರುಳ್ಳಿ ಟೊಮೆಟೊ ಎಲ್ಲ ತೊಳೆದಿಟ್ಟಿದ್ದಾರೆ. ಇದು ಬಿರಿಯಾನಿಗೆ ಅಂತೆ. ನೋಡಿ ಈರುಳ್ಳಿ ಕಟ್ ಮಾಡ್ತಿದ್ದಾರೆ. ಅವ್ರು ನೋಡಿ ಎಷ್ಟು ಈಸಿಯಾಗಿ ಕಟ್ ಮಾಡ್ತಿದ್ದಾರೆ. ನನಗೆ ಟೇಬಲ್ ಬೇಕು, ಟೇಬಲಲ್ಲಿ ಈಗ ಇಟ್ಟೆಲ್ಲ ನಾನು ಕಟ್ ಮಾಡೋದಾಯ್ತಾ. ಅದೇ ಎಷ್ಟು ಚಂದ ಕಟ್ ಮಾಡ್ತಿದ್ದಾರೆ ನೋಡಿ. ನನಗೆ ಆಗಲಿಕ್ಕಿಲ್ಲ ಮಾತ್ರ ಈ ಥರ ಕಟ್ ಮಾಡಲಿಕ್ಕೆ. ನೋಡಿ ಇಷ್ಟು ಮಸಾಲ ಐಟಮು, ತುಪ್ಪ ಇದೆಲ್ಲ ಬೇಕಾಗ್ತದೆ. ನೋಡಿ ಹೆಲ್ಪಿಂಗಿಗೆ ಜನ ಬಂದರು, ಹಾಗೆ ನಾನು ವೀಡಿಯೋ ಮಾಡ್ತೇನೆ, ಅವರಿಬ್ಬರು ಮಾಡಲಿ. ಮೊಬೈಲಲ್ಲಿ ವೀಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿದರೆ ಕೈ ಕಾಲೆಲ್ಲ ಸರ್ತಾಗ್ತದೆ. ಪ್ರತಿಕ್ಷಣ ಅಮ್ಮಜ್ಜಿ ಮಾಡೋದು ಬಿರಿಯಾನಿ ಭಾರಿ ಚಂದ ಆಗ್ತದೆ. ಮೊಟ್ಟೆ ಬಿರಿಯಾನಿ ಮಾಡ್ತಾರೆ, ಎಗ್ ಬಿರಿಯಾನಿ.
ಹೌದು ಮಾರೆ ಚಂದ. ಮರೀಲಿಕ್ಕಾಗುದಿಲ್ಲ. ನನಗೆ ಮಾತ್ರ ನಾನು ತಿಂದದ್ದು ನೆನಪೇ ಇಲ್ಲ. ಅಲ್ಲ ನಾನು ಇರಲಿಲ್ಲ ಅಂತ ಆಗ್ತದೆ ನನಗೆ. ಮಾಡಿದ್ದಾರೆ ಬೆಳಿಗ್ಗೆ ತಿಂಡಿಗೆಲ್ಲ ಮಾಡಿದ್ದಾರೆ. ನನಗೆ ನಾನು ಇದ್ದದ್ದು ನನಗೆ ನೆನಪಿಲ್ಲ, ನಾನು ಮನೆಯಲ್ಲಿದ್ದೆ ಅಂತ ಆಗ್ತದೆ. ಮಾಡಿದ್ರು ಇವರಿದ್ರು. ಹಾಂ 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 ಅದೇ ನನಗೆ ಅದೊಂದು ಸರಿ ನೆನಪಿಲ್ಲ, ನನಗೆ ಅದೊಂದು ಟೇಸ್ಟ್ ಇದ್ದು. ಮತ್ತು ಟೊಮೆಟೊ ಸಾರಿದ್ದು ಮತ್ತು ಅದೆಲ್ಲ ನೆನಪುಂಟು ನನಗೆ. ಇದೆರಡು ಒಟ್ಟಿಗೆಲ್ಲ ಮಿಕ್ಸ್ ಮಾಡೋದು. ಪುದೀನ ಮತ್ತೆ ಕೊತ್ತಂಬರಿ ಸ್ವಲ್ಪ ಆಯ್ತಾ, ಹಾಂ ಪೇಸ್ಟಿಗೆ ಮುಚ್ಚುದು, ಗಟ್ಟಿ ಮುಚ್ಚಬೇಕು. ಇಲ್ಲದ್ರೆ ಫುಲ್ಲು ಮುಖಕ್ಕೆ ಮೇಕಪ್ ಮಾಡಬೇಕಂತಿಲ್ಲ, ರಟ್ಬೋದು. ಫೇಶಿಯಲ್ ಮಾಡಿಸಿದಾಗ ಹೇಳ್ಬೋದು. ಇವಳ ಮುಖಕ್ಕೆ ರಟ್ಟಿದ್ದು ತೊಂದರೆ ಇಲ್ಲ. ನಮ್ದೆಲ್ಲ ಏನಾಗುದಿಲ್ಲ. ಬಾ ಬಲಿ ಪೊರ್ಚು ಮಾರೇ ಎಲ್ಲ. ಮಿಕ್ಸಿ ಒಂದು ಟೊಮೆಟೊ ಬೇಕಂತೆ ಅದಕ್ಕೆ ಸಹ. ಹಾಂ ಸಾಂಬಾರಿಗ. ಇವರು ಯಾವುದೆಲ್ಲ ಎಂತೆಲ್ಲ ಮಾಡ್ತಿದ್ದಾರೆ ಐಟಮ್ ಅಂತ ನನಗೆ ಗೊತ್ತಿಲ್ಲ ಆಯಿತಾ, ಸದ್ಯ ಗೊತ್ತಿಲ್ಲ ನನಗೆ. ಹಾಗೆ ತೋರಿಸ್ತಾ ಇದ್ದೇನೆ ಅವರು ಯಾವ ಥರ ಎಲ್ಲ ಅಡುಗೆ ಮಾಡ್ತಾರೆ. ಕೊತ್ತಂಬರಿ ಮತ್ತು ಪುದೀನದ್ದು ಪೇಸ್ಟ್ ಮಾಡ್ತಾ ಇದ್ದಾಳೆ. ನಾಳೆ ಬೆಳಿಗ್ಗೆ ಹುಲ್ಲು ತಿಳ್ಕೊಳ್ತಾಳೆ. ನೋಡು ಮಾರೆ. ನೋಡಿ ಕುಕ್ಕರಲ್ಲಿ ಏನೋ ಇಟ್ಟಿದ್ದಾರೆ. ಇದು ಶುಂಠಿಯನ್ನು ಚೆನ್ನಾಗಿ ಗುದ್ದಿ 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 ಪುಡಿ ಮಾಡ್ತಿದ್ದಾರೆ ನೋಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಟೊಮೆಟೊ ನೋಡಿ ಎಷ್ಟು ಚಂದ ಸಣ್ಣ ಸಣ್ಣ ಕಟ್ ಮಾಡಿದ್ದಾರೆ. ಮತ್ತು ಇದೆಲ್ಲ ರೆಡಿಯಾಗಿದೆ ಆಯಿತಾ. ಫ್ರೈ ಮಾಡ್ತಾ ಇದ್ದಾರೆ ಚಂದ ನೋಡಿ, ಮಿಕ್ಸ್ ಮಾಡ್ತಾ ಇದ್ದಾರೆ ಚಂದ. ಉಪ್ಪು ಹಾಕಿದರೆ ಇದು ಫುಲ್ಲು ಬಾಡ್ತದೆ ಅಂತೆ. ಟೇಸ್ಟ್ ಮಾತ್ರ ನಾನು ನೋಡಿ ಹೇಳ್ತೇನೆ ಆಯಿತಾ ಗೈಸ್. ಹೇಗಿದೆ ಟೇಸ್ಟ್ ಅಂತೇಳಿ ನಾನು ಹೇಳ್ತೀನಿ. ಮುಚ್ಚಿಡ್ಬೇಕಾಗ ಬೇಗ ಬೇಯ್ತದೆ ಆಯಿತಾ. ಲೈಟಾಗಿ ಬೆಂಕಿ ಇದೆ ಆಯಿತಾ, ಜಾಸ್ತಿ ಬೇಡ, ಜಾಸ್ತಿ ಗ್ಯಾಸ್ ಉರಿಸಬೇಡಿ. ನೋಡಿ ಎಷ್ಟು ಚಂದ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಎಂತೆಲ್ಲ ಹಾಕಬೇಕು? ಮೆಣಸಿನ ಹುಡಿ ಮತ್ತು ಧನಿಯಾ ಪೌಡರ್, ಅರಿಶಿನ ಹುಡಿ. ಎಷ್ಟು ಸ್ವಲ್ಪವಾ? ಹಾಂ, ಅದು ಎಂತಕ್ಕೆ ಬೇಗ ಹಾಕಿ ಸ್ವಲ್ಪ ಹೊತ್ತು ಇಡಬೇಕಾ? ಹಾಂ ನೋಡಿ, ಅರಿಶಿನ ಹುಡಿ ಮತ್ತು ಇದು ಖಾರದ ಪುಡಿ ಮತ್ತು ಧನಿಯಾ ಪೌಡರ್ ಎಲ್ಲ ಮಿಕ್ಸ್ ಮಾಡಬೇಕಂತೆ ಹಾಕಿ. ಹಾಂ
ದೊಡ್ಡ ದೊಡ್ಡದು ಇರ್ಬಾರ್ದು ಆಯಿತಾ, ಅದು ತಿನ್ನಲಿಕ್ಕೆ ಕಷ್ಟ ಅಲ್ಲ, ಸಣ್ಣ ಸಣ್ಣ ಪೀಸ್ ಆದರೆ ಚಂದ. ಇವಾಗಲೇ ಘಮ 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 ಅಂತ ಪರಿಮಳ ಬರ್ತಿದೆ ಮಾರ್ರೆ. ತುಂಬ ಆಸೆ ಆಗ್ತಿದೆ ನನಗೆ. ನಾನು ಎಷ್ಟೊತ್ತಿಗೆ ಆಗ್ತದೆ ಅಂತೇಳಿ ಕಾಯ್ತಾ ಇದ್ದೀನಿ. ಚಿಕನ್ನು ಬೇಜಾರ ಮಾಡಬೇಡ, ಮತ್ತೆ ತಿಂತೀನಿ ಆಯಿತಾ. ಈರುಳ್ಳಿ, ಟೊಮೆಟೊ, ಕಾಯಿ ಮೆಣಸು ಎಲ್ಲ ಫ್ರೈ ಮಾಡ್ತಾ ಇದ್ದಾರೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಮತ್ತು ಎಣ್ಣೆ ಕೂಡ ಹಾಕ್ತಾ ಇದ್ದಾರೆ. ಅದೆಂತ ಧನಿಯಾ ಪೌಡರ್. ಧನಿಯಾ ಪೌಡರ್ ಹಾಕ್ತಾ ಇದ್ದಾರೆ. ಮತ್ತು ಅರಶಿನ ಹುಡಿ, ಹಾಂ ಏಲಕ್ಕಿ. ಏಲಕ್ಕಿ ಬೇಕಿತ್ತಾ? ಮೆಣಸಿನ ಹುಡಿ ಅಲ್ಲ, ಮೆಣಸಿನ ಹುಡಿ ಅಲ್ಲ, ಅದು ಮೆಣಸಿನ ಹುಡಿ ಅಲ್ಲ, ಅದೆಂತ? ಹಾಂ, ಓಕೆ. ಚಿಕನ್ ಮಸಾಲ, ಇದು ಮೆಣಸಿನ ಹುಡಿ ಆಯಿತಾ. ಚಿಲ್ಲಿ ಪೌಡರ್, ಎಷ್ಟು ಖಾರ ಬೇಕೋ ಅಷ್ಟು ಹಾಕಿದರೆ ಆಯ್ತಲ್ಲ. ನೀವು ಎಷ್ಟು ಖಾರ ತಿಂತೀರಿ ಗೈಸ್, ಅಷ್ಟು ಹಾಕಿದರೆ ಆಯಿತು. ಜಾಸ್ತಿ ಹಾಕಬೇಡಿ, ಜಾಸ್ತಿ ಹಾಕಿದರೆ ತಿನ್ನೋಕ್ಕೆ ಆಗಲ್ಲ ಅಲ್ವಾ. ಹಾಗೆ ಹಾಂ, ಬೇವಿನ ಎಲೆ ಬೇಕಾ ಇವಾಗ? ಓಕೆ, ತರ್ತೇನೆ. ಬೇವಿನ ಎಲೆ ಬೇಕಂತೆ, ಹಾಗೆ ಬೇವಿನ ಎಲೆ ತರಲಿಕ್ಕೆ ಹೋಗ್ತಾ ಇದ್ದೀನಿ. ಒಗ್ಗರಣೆಗೆ ಕೊಡಲಿಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಅಲ್ವಾ ಚಿಕನ್ನಿಗೆಲ್ಲ, ಹಾಗೆ ತರಲಿಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ ಒಂದು ಮರ ಉಂಟಾಯ್ತಾ, ನಾವೆಲ್ಲದಕ್ಕೂ ಒಗ್ಗರಣೆ ಕೊಡುವಾಗ ನಮಗೆ ಬೇವಿನ ಸೊಪ್ಪು ಯೂಸ್ ಮಾಡ್ತೀವಿ. ಹಾಗೆ ಇಲ್ಲೊಂದು ನಮ್ಮದೊಂದು ಮರ ಉಂಟು, ಅದರಿಂದಲೇ ಕೊಯ್ಯೋದಾಯ್ತಾ. ಈಗ ತೋರಿಸ್ತೇನೆ ಮರ ಯಾವುದು ಅಂತ. ಇಲ್ಲೆಲ್ಲ ಜಾರ್ತದೆ ಮರ ನೋಡಿ, ಅಲ್ಲೊಂದು ಮರ ಉಂಟು, ಅದರಲ್ಲಿ ಇಲ್ಲಿ ಬಲ್ಲೆಯಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಈಚೆದ್ರಲ್ಲಿ ನೋಡಿ, ಇದು ದೊಡ್ಡ ಮರ ಆಯಿತಾ. ಇಲ್ಲಿ ಬೇಡ, ನಾನು ಅಲ್ಲೇ ಕೊಯ್ತೇನೆ, ಅಲ್ಲಿ ಕಷ್ಟ ಆದರೆ ಸಹ ಅಲ್ಲಿ ಚಂದದುಂಟು. ಅದೀಗ ಚಿಗುರಿದ್ರೆ ಚಂದದ್ದು ಸಿಗ್ತದೆ. ನೋಡಿ, ದೊಡ್ಡ ದೊಡ್ಡ ಎಲೆದೆಲ್ಲ ಸಿಕ್ಕಿದ್ರೆ ಚಂದ ಆಗ್ತದೆ. ಮಳೆಗೆಲ್ಲ ಎಲೆ ಬಿದ್ದೋಗಿರ್ತದೆ. ಬಾ, ನಾನು ಜಾರಿ ಬೀಳ್ತಿದ್ದೆ ಮಾರೆ. ಹುಡುಕ್ಬೇಕಾಗ್ತದೆ ತುಂಬ, ಅಂದರೆ ಎಲ್ಲ ಎಲೆ ಹಾಳಾಗಿದೆ ಮಾರೆ. ಮತ್ತು ಡೈಲಿ ನಮ್ಮದು ಒಂದು 3-4 ಮನೆ ಉಂಟಲ್ಲ, ಎಲ್ಲರೂ ತೆಗಿತಾರೆ ಅಲ್ವಾ, ಹಾಗೆ ಅಷ್ಟೊಂದು ಇರೋದಿಲ್ಲ, ಕಮ್ಮಿ ಆಗ್ತದೆ. ಇಷ್ಟು ಸಾಕಾಗ್ತದಾ ಗೈಸ್? ತುಂಬ ಅಂತ ಅಮ್ಮ ಹೇಳಿದ್ರು. ನೋಡುವ, ಸ್ವಲ್ಪ ಜಾಸ್ತಿ ತಗೊಂಡು ಹೋಗ್ತೀನಿ, ಮತ್ತೆ ವಾಪಸ್ ಕಳಿಸಿದ್ರೆ ಕಷ್ಟ ಅಲ್ಲ. ನೋಡಿ, ಇಷ್ಟು ತಗೊಂಡಿದ್ದೀನಿ ಗೈಸ್. ಬಿದ್ದರೆ ಅಂತ ಭಯ ಆಗೋದು ಅಂದರೆ ಜಾರ್ತದೆ ತುಂಬ. ಮಳೆಗೆ ಫುಲ್ಲು ಪಾಚಿರ್ದೋಗಿದೆ ಇಲ್ಲಿ. ಚಪ್ಪಲಿಯಲ್ಲಿ ಆದರೂ ಹಾಕದೆ ನಡಿಲಿಕ್ಕೆ ಆಗೋದಿಲ್ಲ, ತುಂಬ ಕೆಸರಲ್ಲ, ತುಂಬ ಬರ್ತದೆ. ಕಾಲಲ್ಲಿ ಫುಲ್ ಕೆಸರಾಯಿತು.
ತೆಂಗಿನ ಮರದ್ದು ಹೊಂಡಕ್ಕೆ ಇಳ್ದದು ಮಾರೆ, ಅದು ಜಾರಿದೆ ಕಾಲು. ಇವತ್ತು ನನಗೆ ಸ್ವಲ್ಪ ಸಾಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕಿತ್ತು. ತುಂಬ ದಿನ ಆಯಿತು ಲೈವ್ ಎಲ್ಲ ಕೂರದೆ ನಾನು, ಹಾಗೆ ಸಾಂಗ್ ಪ್ರಾಕ್ಟೀಸ್ ಬೇರೆ ಮಾಡಬೇಕು. ಇವತ್ತು ಸಂಜೆ ಲೈವ್ ಇದೆ. ಹಾಗೆ ಇದ್ಯಾವ ಹಾಂ, ಇಲ್ಲಿಗೆ ಎಂತೆಲ್ಲ ಹಾಕಿದ್ದಾರೆ ಅಂತ ಹಾಗೆ. ಹಾಂ 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 ಕರಿ ಹಾಂ. ಚಂದ ಫ್ರೈ ಆಗಬೇಕು. ಚಿಕನ್ ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಮತ್ತೆ ಬಿಸಿ ನೀರು ಹಾಕ್ಲಿಕ್ಕೆ ಉಂಟಂತೆ, ಹಾಗೆ ಈಗ ಸ್ವಲ್ಪ ಮೊಗಲಿ ಅಂತ ಹೇಳಿ ಈಗ ಇಟ್ಟಿದ್ದಾರೆ. ಮಸಾಲೆ ಎಲ್ಲ ಹಾಕಿ. ಅದೆಂತ ಕೋಳಿ ಮಸಾಲೆ ಸಾರು ಕುದಿಯುತ್ತಿದೆ ಮಗಳೇನು. ನಾನೂರ ಮಲ್ಲೆ ಕೋಳಿ ಮಸಾಲೆ ಸಾರು ಕುದಿಯುತ್ತಿದೆ ಒಲೆಯಲ್ಲಿ, ಬಳಸಿ ಉಳಿಸೋಕೆ ಅವಳಿಲ್ಲ ಮನೆಯಲ್ಲಿ. ವಾ, ಸೂಪರ್ ಸೂಪರ್, ಭಯಂಕರ ಪದ್ಯ ಅವರ. ಒಂದು ಹಾಡಿದ್ದು. ಇದು ನಮ್ಮ ಮನೆಯಲ್ಲಿ ತುಂಬ ಪಾತ್ರೆ, ಇದಕ್ಕೆ ಬಿರಿಯಾನಿ ಮಾಡುವಂಥ ಪಾತ್ರ ಎಲ್ಲ ಬೇಕಾಗುವಂಥದ್ದು ನಮ್ಮ ಹತ್ರ ಇಲ್ಲ. ಅದಕ್ಕೀಗ ನಾವು ಅಡ್ಜಸ್ಟ್ ಮಾಡ್ತಿದ್ದೇವೆ. ಅಮ್ಮಾಚಿ ಸಹ ಆವಾಗ ಹಾಗೆಯೇ ಹೇಳಿದರು, ಈ ಪಾತ್ರೆ ಇಲ್ಲಲ್ಲ ಯಾವ ಥರ ಮಾಡೋದು, ವಿಡಿಯೋ ಮಾಡಬೇಡ ಅಂತ ಹೇಳಿದರು. ಹಾಗೆ ತೊಂದರೆ ಇಲ್ಲ, ನಿಮಗೆಲ್ಲರಿಗೂ ಗೊತ್ತುಂಟಲ್ಲ. ಅಂದರೆ ಹಾಂ ಹೌದೌದು, ಹಾಗೆ ಹೌದು, ನಮ್ಮ ಮನೆಯಲ್ಲಿ ಇದ್ದ ಪಾತ್ರೆಯಲ್ಲಿ ಹೇಗೆ ಅಡ್ಜಸ್ಟ್ ಮಾಡಿ ಮಾಡ್ಬೋದು ಅಂತ ಈಗ ನಮ್ಮ ಅಮ್ಮಾಚಿಯವರು ಹೇಳಿಕೊಡ್ತಾ ಇದ್ದಾರೆ. ಹಾಗೆ ನಿಮ್ಮ ಮನೆಯಲ್ಲಿ ಸಹ ಕಷ್ಟ ಇದ್ದರೆ, ಈ ಥರದ್ದೇ ಪಾತ್ರೆ ಇದ್ದರೆ, ನಾವು ಬಿರಿಯಾನಿ ಮಾಡಲಿಕ್ಕೆ ಪಾತ್ರೆ ಇಲ್ಲ ಅಂತ ನೀವು ಕೂತಿದ್ರೆ, ಇನ್ನು ನೀವು ಈ ವಿಡಿಯೋ ನೋಡಿ ಮಾಡ್ಬೋದು, ಯಾವ ಥರ ಮಾಡ್ಬೋದು ಅಂತ ನೋಡಿ. ಈರುಳ್ಳಿ ಕುದೀತಾ ಇದೆ. ಗಮ್ಮಂತ ಪರಿಮಳ ಬರ್ತಾ ಉಂಟು ನೋಡಿ. ಬಿರಿಯಾನಿ ರೈಸ್ ತುಂಬ ಬೇಯಿಸಬಾರ್ದಾಯ್ತಾ, ಲೈಟಾಗಿ ಬೇಯಿಸಬೇಕು. ಅದು ಬಿರಿಯಾನಿಗೆ ಅಲ್ವಾ, ಮತ್ತು ಪಚ ಪಚ ಆಗ್ತದಲ್ಲ, ಹಾಗೆ ಲೈಟಾಗಿ ಬೇಯಿಸಬೇಕು. ಇದುಂಟಲ್ಲ ಚಂದ ಫ್ರೈ ಆಗಬೇಕಾಯ್ತಾ. ಚಂದ ಫ್ರೈ ಆದಮೇಲೆ ರೈಸ್ ಹಾಕಲಿಕ್ಕೆ. ಇದು ಫ್ರೈ ಆಗ್ತಾ ಇದೆ ಇವಾಗ ನೋಡಿ, ಚಂದ ಫ್ರೈ ಆಗ್ತಾ ಇದೆ. ಸ್ವಲ್ಪ ಸಕ್ಕರೆ ಹಾಕಿದ್ದಾರೆ ಆಯ್ತಾ ಇದಕ್ಕೆ, ಸ್ವಲ್ಪ ಅದೇ ಹಾಕಿ. ಹಾಂ, ಗಟ್ಟಿಯಾಗಿ. ಹಾಂ ನೋಡಿ, ಸಕ್ಕರೆ ಹಾಕ್ಬೇಕಂತೆ ಸ್ವಲ್ಪ, 1 ಸ್ಪೂನಿನಷ್ಟು. ಫ್ರೈ ಆಗುವಾಗ ಗಟ್ಟಿಯಾಗಿ ಇರಲಿಕ್ಕೆ. ಹಾಂ, ಈರುಳ್ಳಿ ಗಟ್ಟಿಯಾಗಿ ಇರಲಿಕ್ಕೆ, ಇಲ್ಲದಿದ್ದರೆ ಮುದ್ದೆ ಆಗ್ತದಲ್ಲ ಅದಕ್ಕೆ. ನೋಡಿ, ಬಿರಿಯಾನಿಗೆ ಮಸಾಲೆ ರೆಡಿಯಾಗಿದೆ ಇವಾಗ. ಮತ್ತೆ ಇವ್ರ ಅಮ್ಮಾಚಿ ಸಹ ಸಿಂಗರ್ ಆಯ್ತಾ, ಚಂದ ಆಡ್ತಾರೆ. ಅವ್ರದ್ದು ವಾಯ್ಸ್ ಸೂಪರ್ ಇದೆ.
ನಾನು ಮತ್ತೊಮ್ಮೆ ಇಲ್ಲಿ ಹಾಡಿಸಿದೆ ಅವ್ರ ಹತ್ರ, ಚಂದ ಹಾಡ್ತಾರೆ ಅರವಿಂದ್ ಅಣ್ಣನಾಗೆ. ಇಷ್ಟು ಇವಾಗ ಹಾಕ್ಲಿಕ್ಕೆ ಉಂಟು ಆಯಿತಾ, ಇಷ್ಟು ಎಲ್ಲ ಮಿಕ್ಸ್ ಮಾಡಲಿಕ್ಕಿದೆ. ಈರುಳ್ಳಿ ನೋಡಿ ಎಷ್ಟು ಚಂದ ಫ್ರೈ ಆಯಿತು. ನೋಡಿ ರೈಸ್ ಎಲ್ಲ ಮಿಕ್ಸ್ ಮಾಡಿ ಆಗಿದೆ, ಚಂದ ಮಿಕ್ಸ್ ಆಗಿದೆ. ಇನ್ನು ಇನ್ನು ಮಸಾಲ ಒಂದು ಹಾಕಲಿಕ್ಕೆ ಮಾತ್ರ. ನೋಡಿ ಅಮ್ಮಚ್ಚಿಯ ಬಿರಿಯಾನಿ ರೆಡಿ ಆಯಿತು. ಅಮ್ಮಚ್ಚಿಗೆ ಉಂಟಲ್ಲ ಅವರ ಮಗನ ಮೇಲೆ ಎಂಥ ಪ್ರೀತಿ ಗೊತ್ತುಂಟಾ, ಆಗಾಗ ಕರೀತಾ ಇರ್ತಾರೆ. ಮತ್ತು ಈಗ ರೆಡಿ ಮಾಡಿ ಆಯ್ತಲ್ಲ, ಹಸಿ ಆಗ್ತದೆ ಅಂತ ಹೇಳಿದರು, ಅದಕ್ಕೆ ಬೇಗ ಬೇಗ ಮಾಡಿದ್ದು ಮಾರ್ರೆ. ಇವಾಗ ನಾನು ತಿಂದು ಟೇಸ್ಟ್ ಹೇಳ್ತೇನೆ ಆಯಿತಾ, ಯಾವ ಥರ ಆಗಿದೆ ಅಂತ, ಟೇಸ್ಟ್ ಹೇಗೆ ಆಗಿದೆ ಅಂತ. ಅಮ್ಮಚ್ಚಿ ಇವತ್ತು ಫೇಮಸ್ ಆಗಬೇಕು, ಅಮ್ಮಚ್ಚಿ ಮಾಡಿದ ಹಾಗೆಯೇ ಬಿರಿಯಾನಿ ಮಾಡಬೇಕು, ಗೊತ್ತಿಲ್ಲದವರು. ನೋಡಿ ಇಂತೂ ನನಗೆ ಎಂತ ತಟ್ಟೆಗೆ ಹಾಕಿ ಕೊಟ್ಟರು ಬಿರಿಯಾನಿ. ನಾನೀಗ ಬಿರಿಯಾನಿ ತಿಂತೀನಿ, ಯಾವ ಥರ ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ ನಿಮಗೆ. ವಾವ್, ಸೂಪರ್. ಗೋಡಂಬಿ, ಚಕ್ಕೆ ಮತ್ತು ಲವಂಗ, ಏಲಕ್ಕಿ ಮತ್ತು ಇದು ದ್ರಾಕ್ಷಿ ಅಲ್ಲ, ಏಲಕ್ಕಿ ಇದೆ. ನೋಡಿ ದ್ರಾಕ್ಷಿ ಎಲ್ಲ. ಹಾಂ, ಇದು ಫುಡ್ ಕಲರು. ನಾವು ಕಲರ್ ಪೌಡರ್ ತರಲಿಲ್ಲ, ಅಂದರೆ ಕಲರ್ ಪೌಡರ್ ಹಾಕ್ಬಾರ್ದು ಅಂತೆಲ್ಲ ಹೇಳ್ತಾರೆ, ಎಲ್ಲ ಬ್ಯಾನ್ ಎಲ್ಲ ಮಾಡ್ತಿದ್ದಾರಲ್ಲ. ಹಾಗೆ ನಾವು ಅರಿಶಿಣದಲ್ಲೇ ಕಲರು ಹಾಕ್ತಾಯಿದ್ದೀವಿ. ಎಲ್ಲ ಕೆಲವರೆಲ್ಲ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಅಲ್ಲ. ಹೌದು. ಬಿರಿಯಾನಿ ಮಾಡಲಿಕ್ಕೆ ಎಲ್ಲರೂ ಮಾಡ್ತಾರೆ, ಎಲ್ಲದಿದ್ದರೂ ನಮ್ಮ ಅಮ್ಮಚ್ಚಿ ಹೇಳಿದಾಗೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಆದರೆ ನಾವು ನಮ್ಮ ಸ್ಟೈಲ್, ನಾವು ಯಾವ ಥರ ಮಾಡ್ತೇವೆ ಅಂತೇಳಿ ತೋರಿಸ್ತಾ ಇದ್ದೀವಿ. ನನಗೆ ದೇವರಾಣೆಗೂ ಗೊತ್ತಿಲ್ಲ ನನಗೆ ಬಿರಿಯಾನಿ ಮಾಡಲಿಕ್ಕೆ. ಹತ್ತಿಂದ ಅಂದ್ಕೊಳ್ತಿದ್ದೆ ಒಮ್ಮೆ ಕಲಿಬೇಕು ಅಂತ. ಓ, ನನಗೆ ಬೇಡ ಅಂತ ಆಗ್ತುಂಟು. ಹಾಗೆ ನಾನು ಆವಾಗದಿಂದ ನಿಮ್ಮ ಹಿಂದೆ ಇದ್ದೇನಲ್ಲ, ಎಂತ ಮಾರು ಎಷ್ಟು ಮಾಡಿದ್ರು ಮುಗಿತಾ ಇಲ್ಲ ಅಂತ ಆಗ್ತಾ ಉಂಟು ನನಗೆ. ನೋಡಿ ಗೈಸ್, ಬಿರಿಯಾನಿ ರೆಡಿ ಆಗಿದೆ. ನನಗೀಗ ಅಮ್ಮಚ್ಚಿ ಹಾಕಿ ಕೊಟ್ಟರು, ನೀವು ನೋಡಿದ್ರಲ್ವಾ. ಇವಾಗ ನಾನು ಟೇಸ್ಟ್ ಹೇಗಿದೆ ಅಂತ ಹೇಳ್ತೇನೆ. ನನಗೆ ಕೆಳಗೆ ಕೂತ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಆಯಿತಾ, ಅದಕ್ಕೋಸ್ಕರ ನಾನು ಕೆಳಗೆ ಕೂತಿದ್ದೇನೆ. ನೋಡುವ,
ಸೂಪರ್ ಆಗಿದೆ. ವಾವ್, ಚಂದ ಇದೆ ಆಯ್ತಾ. അതൊന്നല്ല എന്ന് തോന്നില്ല, മാത്രമൊക്കെ ഇല്ല അതുകൊണ്ട്. അയ്യോ, ಈ ತರ ನಾನು ಸಹ ಮಾಡ್ತೇನೆ ಒಂದಿನ ಆಯ್ತಾ.